ಒಂದು ಲವ್ ಸ್ಟೋರಿ ಜೊತೆಗೆ ಒಂದು ಲೈಫ್ ಜರ್ನಿ ಬಗ್ಗೆ ಒಂದು ಸಿನಿಮಾ. ಬಟ್ ಒಂದು ಚಿಕ್ಕ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಬಟ್ ತುಂಬ ನೆಗ್ಲಿಜ್. ಬಟ್ ಒಂದು ಚಿಕ್ಕ ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ಇದೆ. ಬಟ್ ಮೇಯ್ನ್ಲಿ ಇದು ಇಮೋಷನ್ಸ್ ಫುಲ್ ಆಗಿರೋ ಒಂದು ಸಿನಿಮಾ. ಹಬ್ಬ ಆಗಿ 1 ದಿನಕ್ಕೆ 2 ದಿನಕ್ಕೆ ನನ್ನ ಸಿನಿಮಾ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನನಗೇನು ಅಂದರೆ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಖುಷಿಯಿಂದ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಿದೆ. ಅದು ಚೆನ್ನಾಗಾಗಲಿ. ಚೈಲ್ಡ್ಹುಡಲ್ಲಿ ಸ್ಕೂಲಲ್ಲೆಲ್ಲ ಆ್ಯಕ್ಚುಲಿ ಏನೂ ಆ ಥರ ಕ್ರಶ್ಗಳೇನೂ ಆಗಿಲ್ಲ. ಆಮೇಲೆ ನಾನು 3 ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೆ. ಬಟ್ ಸಾಕಷ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಆಗಿತ್ತು, ಅದನ್ನೆಲ್ಲ ತುಂಬ ನೋಡಿದ್ದೀನಿ. ಬಟ್ ನನಗೆ ಸ್ಕೂಲಲ್ಲಿ ಏನು ಆ್ಯಕ್ಚುಲಿ ಆ ಥರ ಆಗಿರಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಒಂದು ಕಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ, ಇನ್ನೊಂದು ಕಡೆ ಅನ್ನೊಂದಿತ್ತು ಕಾಲ ಸಿನಿಮಾ ಬಿಡುಗಡೆಯ ಸಂಭ್ರಮ. ಎಸ್, ತುಂಬಾ ನಿರೀಕ್ಷೆಯನ್ನು ಹುಟ್ಟಿಸಿರುವಂತಹ ಈ ಒಂದು ಸಿನಿಮಾ ಗೌರಿ ಗಣೇಶ ಹಬ್ಬ ಆಗ್ತಾ ಇದ್ದಂಗೆ 2 ದಿನಕ್ಕೆ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಈ ಸಿನಿಮಾದ ಹೀರೋ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಏನೆಲ್ಲ ಅವರು ಈ ಸಿನಿಮಾದಲ್ಲಿ ಮಾಡಿದ್ರು, ಏನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೆ ಈ ಬಾರಿಯ ಗೌರಿ ಗಣೇಶ ಹಬ್ಬ ಎಷ್ಟು ಸ್ಪೆಷಲ್ ಆಗಿದೆ, ಯಾವಾಗಲೂ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ, ಪ್ರತಿಯೊಂದನ್ನು ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ಸೊ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ 5 ತಿಂಗಳು ನಿಮಗೆ ತಲೆಗೆ ಏನು ಬರುತ್ತೆ, ಪಟ್ ಅಂತ ಬರೋದು ಅಂತಂದರೆ? ಗೌರಿ ಗಣೇಶ ಅಂದ ತಕ್ಷಣ ಅದೇ ಮೊದಲಿಗೆ ಗಣೇಶ, ಗೌರಿ, ಒಳ್ಳೆ ಊಟ, ಎರಡಾಯಿತು, ಫ್ಯಾಮಿಲಿ, ಫ್ರೆಂಡ್ಸು, ಆಮೇಲೆ ವಿಸರ್ಜನೆ. ಓಕೆ, ಸಾಕಲ್ಲ. ಸೊ ಇದಿಷ್ಟು ಬೇಸಿಕ್ ಆಗ್ಬಿಡ್ತಲ್ಲ ಸರ್? ಅದೇ ತಾನೇ ಮಾಡೋದೆಲ್ಲ. ಗೌರಿ ಗಣೇಶ ಹಬ್ಬ ಅಂದರೆ ಒಂದು ಗಣೇಶ ನೆನಪಾಗತ್ತೆ, ಇನ್ನೊಂದು ಮೋದಕ ನೆನಪಾಗತ್ತೆ, ಅದೇ ಊಟ ಅನ್ನಲ್ಲ, ಊಟ ಅಂದರೆ ಎಲ್ಲ ಬರುತ್ತೆ. ಓಕೆ, ಸೊ ಏನು ತುಂಬ ಎಂಜಾಯ್ ಮಾಡ್ತೀರಾ ಈ ಹಬ್ಬಕ್ಕೆ ನೀವು? ಹಬ್ಬಕ್ಕೆ ಫಸ್ಟ್ ತುಂಬ ಎಂಜಾಯ್ ಮಾಡೋದು ಪ್ರತಿ ಹಿಂದಿನ ದಿನ, ಗೌರಿ ಹಬ್ಬದ ದಿನ ಹೋಗಿ ನಾನು ನನ್ನ ತಂಗಿ ಗಣೇಶ ತರ್ತೀವಿ. ಗಣೇಶ ತಂದು ಮನೇಲಿ ನಮ್ಮಮ್ಮ ಬಂದು ಪೂಜೆ ಮಾಡಿ ಗಣೇಶನ ಒಳಗಡೆ ತೊಗೊಳ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಗಣೇಶ ಇರ್ತೀವಿ. ಅದರ ಅಲಂಕಾರ ನನಗೆ ತುಂಬ ಇಷ್ಟ. ಆಮೇಲೆ ಬೇರೆ ಬೇರೆ ಊಟಗಳು ಮಾಡಿರ್ತಾರೆ, ತಿಂಡಿಗಳು ಮಾಡಿರ್ತಾರೆ. ಸೊ ಅದನ್ನ ತಿನ್ನೋಕ್ಕೆ ಎಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ. ಸೊ ಆ ಮಧ್ಯಾಹ್ನದ ಊಟ ನಂಗೆ ಸಖತ್ ಖುಷಿ ಕೊಡುತ್ತೆ, ಖುಷಿ ಆಗುತ್ತೆ. ಸೊ ದೊಡ್ಡ ಮನೆ ಅಂದ ತಕ್ಷಣ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲರೂ ಸೇರಿ ಒಂದು ಹಬ್ಬ ಮಾಡ್ತಾರೆ. ಬಿಕಾಸ್ ತುಂಬ ಜನ ಇದ್ದಾಗ, ನಮ್ಮವರು ಅಂತ ಜನ ಜಾಸ್ತಿ ಆದಾಗ ಹಬ್ಬದ ಒಂದು ಕಳೆನೇ ಬೇರೆ ಇರುತ್ತೆ. ಸೊ ನಿಮ್ಮಲ್ಲಿ ಯೂಶಲಿ ಯಾವ ಥರ ಸೆಲೆಬ್ರೇಟ್ ಆಗ್ತಾ ಇತ್ತು ಮುಂಚಿನ ದಿನಗಳಲ್ಲಿ, ಇವಾಗ ಅದು ಯಾವ ಥರ ಚೇಂಜ್ ಆಗಿದೆ? ಅದೇ ಇವಾಗಲೂ ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಬರ್ತಾರೆ ಗಣೇಶ ಹಬ್ಬಕ್ಕೆ. ಆಮೇಲೆ ಹಬ್ಬನ ತುಂಬ ಖುಷಿಯಿಂದ ಚೆನ್ನಾಗಿ ಆಚರಿಸ್ತೀವಿ. ಮುಂಚೆ ಅಂದರೆ ಚಿಕ್ಕಪ್ಪ ಇರ್ತಾಯಿತ್ತು, ತಾತ ಇರ್ತಾಯಿದ್ರು, ಅಜ್ಜಿ ಇರ್ತಾಯಿದ್ರು, ಅವರೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಇವಾಗ ಅವ್ರನ್ನ ಮಿಸ್ ಮಾಡ್ಕೊತೀವಿ, ಬಟ್ ಇವ್ರ ಜೊತೆಗೆ ಇರ್ತಾರೆ. ಓಕೆ, ಡಿ ಜೆ ಸಾಂಗು ಡ್ಯಾನ್ಸು ಅದ್ಯಾವುದು ನೀವು ಇಷ್ಟಪಡೋಲ್ಲ ಸರ್? ಹೇಗೆ? ಡಿ ಜೆ ಸಾಂಗು ಡ್ಯಾನ್ಸ್ ಇಲ್ಲ, ಬಟ್ ಅದೇ ನಾನು ಹೇಳ್ತಾ ಇದ್ದೆ ಆಗಲೇ, ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸ್ತಾರೆ, ಸಹಸ್ ನಗರ್ ಗಣೇಶ. ಸೊ ಅವ್ರು ನಮ್ಮ ಮನೆ ಆ ಪ್ರೊಸೆಷನ್ ಸಂಗಿ ಟ್ಯಾಂಕಲ್ಲಿ ವಿಸರ್ಜನೆ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಮನೆ ಮುಂದೆ ಹೋಗ್ತಾರೆ. ಸೊ ಆವಾಗ ಅವ್ರು ನಮ್ಮ ಮನೆ ಮುಂದೆ ಬಂದಾಗ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಒಂದು ಡ್ಯಾನ್ಸ್ ಮಾಡಿ ಆರತಿ ಎತ್ತಿ ಕಳಿಸ್ತೀವಿ. ಸೊ ಅಲ್ಲಿ ಮಾತ್ರ ಡ್ಯಾನ್ಸ್. ಓಕೆ, ಸೊ ಆಬ್ವಿಯಸ್ಲಿ ಗಣೇಶ ಹಬ್ಬ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ, ಫನ್ ಇರುತ್ತೆ ಈ ಥರದೊಂದು ಹಬ್ಬಗಳು. ಇದರ ಜೊತೆಗೆ ನಿಮಗೆ ಇನ್ನೊಂದು ಸ್ಪೆಷಲ್ ಆಗಿರೋದು ಅಂತಂದರೆ ನಿಮ್ಮ ಮೂವಿ 2 ದಿನಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಬಾರಿ ಗಣೇಶ ಹಬ್ಬ ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ ನಿಮಗೆ? ವಿತ್ ಮೂವಿ ನೀವು ಬರ್ತಾ ಇದ್ದೀರಾ ಇವಾಗ. ಈ ಬಾರಿ ಅದೇ ಯಾವತ್ತೂ ಆ್ಯಕ್ಚುಲಿ ಗಣೇಶ ಹಬ್ಬದ ಟೈಮಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗಿಲ್ಲ ಅನಿಸುತ್ತೆ. ಬಟ್ ಅದೇ ಈ ಸಲ ಖುಷಿ ಆಗ್ತಿದೆ. ಹಬ್ಬದ ಜೊತೆ ಹಬ್ಬ ಆಗಿ 1 ದಿನಕ್ಕೆ 2 ದಿನಕ್ಕೆ ನನ್ನ ಸಿನಿಮಾ 29ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನನಗೇನು ಅಂದರೆ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಖುಷಿಯಿಂದ ಬಂದು ನಮ್ಮ ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಿದೆ. ಅದು ಚೆನ್ನಾಗಾಗಲಿ. ಓಕೆ, ಈಡೇರಲಿ ಸರ್ ಆಸೆನ. ಸೊ ಅಂದೊಂದಿತ್ತು ಕಾಲ, ಈ ಸಿನಿಮಾದಲ್ಲಿ ಆಗಿನ ಕಾಲದ ಏನೆಲ್ಲ ಎಲಿಮೆಂಟ್ಸ್ನ ನಾವು ನೋಡ್ಬೋದು? ಅಂದೊಂದಿತ್ತು ಕಾಲ, ಆಗಿನ ಕಾಲದ ಅಂದರೆ ಸಾಕಷ್ಟು ಎಲಿಮೆಂಟ್ಸ್ ನಿಮಗೆ ನಿಮ್ಮ ಮೆಮರೀಸಲ್ಲಿ ಬರುತ್ತೆ. ಆಗ ಆಡ್ತಿದ್ದ ಒಂದಷ್ಟು ಆಟಗಳು, ಆಗ ಸ್ಕೂಲ್ ಹೇಗಿತ್ತು, ಹಳೆ ಬೆಂಚ್ಗಳು, ಆಮೇಲೆ ಗೌರ್ಮೆಂಟ್ ಸ್ಕೂಲ್ದು ಕಾಸ್ಟ್ಯೂಮ್ ಬ್ಲೂ ಶರ್ಟು, ಬ್ಲೂ ಪ್ಯಾಂಟು, ಆಮೇಲೆ ತೀರ್ಥಹಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅವಾಗಿದ್ದಿದ್ದು ಒಂದು ರಿಲೇಷನ್ಶಿಪ್, ಅಪ್ಪ ಮಗಂದು ರಿಲೇಷನ್ಶಿಪ್ಪು, ಮಗ ತಾಯಿದು ರಿಲೇಷನ್ಶಿಪ್ಪು,
ಒಂದಷ್ಟು ಚಿಕ್ಕ ಚಿಕ್ಕ ಲವ್ ಸ್ಟೋರೀಸು, ಫ್ರೆಂಡ್ಶಿಪ್ಪು ಸಾಕಷ್ಟು ನೆನಪಿಗೆ ಬರುತ್ತೆ. ಸೊ 90 ಕಿಡ್ ಆಗಿರೋದ್ರಿಂದ ನಾನು ಅದೇ ಆಗಿರೋದ್ರಿಂದ ಕೇಳ್ತಾ ಇರೋದು, ಒಂದಿಷ್ಟು ನಮ್ಮ ಒಂದು ಪೀರಿಯಡಲ್ಲಿ ಒಂದಿಷ್ಟು ಸ್ಕೂಲ್ ಮೆಮೊರೀಸ್ ಅಂತ ಇರುತ್ತೆ. ಫಸ್ಟ್ ಕ್ರಶ್ ಆಗಿರ್ಬೋದು, ಫಸ್ಟ್ ಲವ್ ಆಗಿರ್ಬೋದು, ಅದು ಇವಾಗ ಇರ್ಲಿಕ್ಕಿಲ್ಲ, ಒಬ್ರೊಬ್ರಿಗೆ ಕಂಟಿನ್ಯೂ ಕೂಡ ಆಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಚೈಲ್ಡ್ಹುಡಲ್ಲಿ ಫಸ್ಟ್ ಕ್ರಶ್ ಅಥವಾ ಫಸ್ಟ್ ಲವ್ ಅಂತ ಆಗಿತ್ತು? ಚೈಲ್ಡ್ಹುಡಲ್ಲಿ ಸ್ಕೂಲಲ್ಲೆಲ್ಲ ಆ್ಯಕ್ಚುಲಿ ಏನೂ ಆ ಥರ ಕ್ರಶ್ಗಳೇನೂ ಆಗಿಲ್ಲ. ಆಮೇಲೆ ನಾನು ಮೂರು ಸ್ಕೂಲ್ ಚೇಂಜ್ ಮಾಡ್ತಾ ಇದ್ದೆ. ಬಟ್ ಸಾಕಷ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಆಗಿತ್ತು, ಅದನ್ನೆಲ್ಲ ತುಂಬ ನೋಡಿದ್ದೀನಿ. ಬಟ್ ನನಗೆ ಸ್ಕೂಲಲ್ಲಿ ಏನು ಆ್ಯಕ್ಚುಲಿ ಆ ಥರ ಆಗಿರಲಿಲ್ಲ. ಓಕೆ. ಸೊ 3 ಶೇಡಲ್ಲಿ ಕಾಣಿಸ್ಕೊಳ್ತೀರಾ ಅಂತ ನಾವು ಕೇಳ್ಪಟ್ವಿ. ಸೊ ಆ ಶೇಡ್ಗಳ ಬಗ್ಗೆ ನಮಗೆ ಹೇಳೋದಾಯ್ತಂದ್ರೆ ಅದೇ ಇದರಲ್ಲಿ ಒಂದು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಒಂದು 17-18 ಇಯರ್ಸು, ಅದಾದಮೇಲೆ ಡಿಗ್ರಿ, ಆಮೇಲೆ ಡೈರೆಕ್ಟರ್ ಒಂದು 30-35 ಇಯರ್ಸ್, 3 ಇದರಲ್ಲಿದೆ. ಸೊ ಒಂದರಲ್ಲಿ ಫುಲ್ ಕ್ಲೀನ್ ಶೇವ್ ಇರುತ್ತೆ, ಒಂದರಲ್ಲಿ ಒಂದು ಸ್ವಲ್ಪ ಗಡ್ಡ, ಇನ್ನೊಂದರಲ್ಲಿ ಫುಲ್ ಗಡ್ಡ, ಈ ಥರ ಆಲ್ಮೋಸ್ಟ್ ಥರ 3 ಶೇಡ್ ಇರುತ್ತೆ. ಸೊ ಅದು ಅದರಲ್ಲಿ ಅಭಿನಯ ಮಾಡೋಕ್ಕೆ ತುಂಬ ಖುಷಿ ಕೊಡ್ತು, ತುಂಬ ಚೆನ್ನಾಗಿತ್ತು. ಓಕೆ. ಆ್ಯಕ್ಷನ್ ಸೀಕ್ವೆನ್ಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಇದರಲ್ಲಿ ಇದು ಮೇಜರ್ ಆ್ಯಕ್ಷನ್ ಮೂವಿ ಅಲ್ಲ, ಇದೊಂಥರ ಒಂದು ಲವ್ ಸ್ಟೋರಿ ಜೊತೆಗೆ ಒಂದು ಲೈಫ್ ಜರ್ನಿ ಬಗ್ಗೆ ಒಂದು ಸಿನಿಮಾ. ಬಟ್ ಒಂದು ಚಿಕ್ಕ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, ಬಟ್ ತುಂಬ ನೆಗ್ಲಿಜಿ. ಬಟ್ ಒಂದು ಚಿಕ್ಕ ಆ್ಯಕ್ಷನ್ ಸೀಕ್ವೆನ್ಸ್ ಕೂಡ ಇದೆ. ಬಟ್ ಮೇನ್ಲಿ ಇದು ಇಮೋಷನ್ಸ್ ಫುಲ್ ಆಗಿರೋ ಒಂದು ಸಿನಿಮಾ. ಸೊ ಇದೇ ಥರ ಸರಳ ಪ್ರೇಮ ಕಥೆ ಕೂಡ ನಾವು ನೋಡ್ದಂಗೆ ಅದರಲ್ಲಿ ತುಂಬಾ ಒಂದು ರೇಂಜಲ್ಲಿ ನೀವು ತೊಗೊಂಡು ಹೋಗ್ತೀರಾ ಮೂವಿನ, ತುಂಬ ಎಮೋಷ್ನಲಿ ಕನೆಕ್ಟು ಕೂಡ ಆಗುತ್ತೆ. ಸೊ ಇದರಲ್ಲೂ ಕೂಡ ನಾವು ಅದೇ ಥರ ಎಮೋಷ್ನಲಿ ಜನಗಳನ್ನ ಕನೆಕ್ಟ್ ಮಾಡ್ಬೋದು ಅಂತ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಕನೆಕ್ಟ್ ಆಗ್ತಾರೆ ಅನ್ನೋ ಭರವಸೆ ಇದೆಯಾ ನಿಮಗೆ ಅಂತ? ಆಗುತ್ತೆ ಅನ್ಸುತ್ತೆ. ಯಾಕಂದರೆ ಇದರಲ್ಲಿ ಬೇರೆ ಬೇರೆ ಎಮೋಷನ್ಸ್ ಇದೆ. ಅಂದರೆ ತಾಯಿ ಜೊತೆ ಒಂದು ಎಮೋಷನ್ಸ್ ಇದೆ, ತಂದೆ ಜೊತೆ, ಫ್ರೆಂಡ್ಸ್ ಜೊತೆ, ಆಮೇಲೆ ಕೆಲ್ಸದ ಮೇಲೆ ಎಮೋಷನ್ನು. ಸೊ ಒಂದು ಸರಳಲ್ಲಿ ಮೋಸ್ಟ್ಲಿ ಅದು ಒಂದು ಹುಡುಗಿ ಮದುವೆ ಲವ್ ಬಗ್ಗೆ ಇರೋ ಒಂದು ಎಮೋಷನ್ಸ್. ಬಟ್ ಇದರಲ್ಲಿ ಬೇರೆ ಎಮೋಷನ್ಸ್ಗಳನ್ನ ಟಚ್ ಮಾಡಿದ್ದೀವಿ. ಸೊ ಗ್ಯಾರಂಟಿ ಜನಕ್ಕೂ ಇಷ್ಟ ಆಗುತ್ತೆ. ಸೊ ಈ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವಾಗ, ಸೆಕೆಂಡ್ ಏನಂತಾರೆ ವರ್ಷ ಅಂದರೆ ಸೆಕೆಂಡ್ ಹಾಫಲ್ಲಿ, ಈ ವರ್ಷ ಸೆಕೆಂಡ್ ಹಾಫಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಅಂತ ಹೇಳಿದರು, ಒಬ್ಬರು ಡೈರೆಕ್ಟರ್ ಕೂಡ ಹೇಳಿದರು. ಇನ್ನು ಮುಂದೆ ಬರುವಂಥ ಚಿತ್ರಗಳು ತುಂಬ ಒಳ್ಳೊಳ್ಳೆ ಚಿತ್ರಗಳು. ಅದಕ್ಕೆ ಸಂಬಂಧಪಟ್ಟಂತೆ ನಾವು 2-3 ಚಿತ್ರ ಹಿಟ್ ಆಗಿದ್ದನ್ನು ಕೂಡ ನೋಡಿದ್ವಿ. ಸೊ ಆ ಟ್ರೆಂಡನ್ನೇ ನೀವು ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನುವಂತಹ ಭರವಸೆ ನಿಮಗಿದೆಯಾ ಅಂತ? ಅದೇ ಫಸ್ಟ್ ಡೇ ಆದಮೇಲೆ ಗೊತ್ತಾಗೋದು. ಈಗ ಜನ ಹೆಂಗೆ ನಮ್ಮ ಸಿನಿಮಾ ತೊಗೊಳ್ತಾರೆ, ನಾವು ನಮ್ಮ ಕೈಯಲ್ಲಿ ಆದಷ್ಟು ಮಾಡಿದ್ದೀವಿ. ಬಟ್ ರಿಸಲ್ಟ್ ಯಾವಾಗಲೂ ಜನದ ಮೇಲೆ ಇರೋದು. ಸೊ ಜನ ಹೇಗೆ ಇಷ್ಟಪಡ್ತಾರೆ ಅದ್ರ ಮೇಲೆ ಇರೋದು. ಸೊ ಒಂದು ಮೈಂಡ್ಸೆಟ್, ಜನಗಳದ್ದು ಮೈಂಡ್ಸೆಟ್ಟನ್ನು ಯಾವಾಗಲೂ ಎಲ್ಲ ಆರ್ಟಿಸ್ಟು ಹೇಳ್ತಾರೆ, ಯಾವ ಥರದ ಅವರು ರಿಸೀವ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಒಂದು ಪ್ರಯತ್ನ ನಾವು ಕೊಡಬೇಕಾಗತ್ತೆ. ಬಟ್ ಅವ್ರು ರಿಸೀವ್ ಮಾಡೋ ಯಾವ ಥರ ಮಾಡ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಪ್ರಕಾರ ಹೋದರೆ ಜನಗಳು ಯಾವ ರೀತಿಯಾದಂತಹ ಸಿನಿಮಾಗಳನ್ನು ಇತ್ತೀಚಿನ ದಿನಗಳಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೆಲ್ಲ ಸಬ್ಜೆಕ್ಟ್ಗಳು ಕನೆಕ್ಟ್ ತುಂಬ ಆಗ್ತಾ ಇದೆ, ನಿಮ್ಮ ಒಂದು ಸಿನಿಮಾದಲ್ಲಿ ಕನೆಕ್ಟ್ ಆಗುವಂತಹ ಸಬ್ಜೆಕ್ಟ್ಗಳು ಜನಗಳಿಗೆ ಏನು ಸಿಗಬಹುದು ಅಂತ? ಈಗ ಜನರನ್ನ ನಾವು ಯಾವತ್ತೂ ಪ್ರೆಡಿಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಇದಿಷ್ಟ ಆಗುತ್ತೆ, ಅದು ಅದಿಷ್ಟ ಆಗುತ್ತೆ, ಇಲ್ಲ ಈ ಸಿನಿಮಾ ಟ್ರೆಂಡಲ್ಲಿದೆ, ಸೊ ಆ ಥರ ಸಿನಿಮಾ ಮಾಡಬೇಕು. ಯಾಕಂದರೆ ಒಂದೊಂದ್ಸಲಿ ಈಗ ಒಂದು ಟ್ರೆಂಡ್ ಇರುತ್ತೆ. ಈಗ ನಾವು ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ, ಬಟ್ ಅದನ್ನ ರಿಲೀಸ್ ಮಾಡೋಷ್ಟು ಆಲ್ಮೋಸ್ಟ್ 1 year ಆಗ್ಬಿಟ್ಟು ಆ ಟ್ರೆಂಡ್ ಹೊಟ್ಟೋಗಿರುತ್ತೆ. ಸೊ ನಮಗೆ ಏನು ತುಂಬ ಚೆನ್ನಾಗಿ ಗೊತ್ತು, ಇಲ್ಲ ಡೈರೆಕ್ಟರ್ಗೆ ಏನು ತುಂಬ ಚೆನ್ನಾಗಿ, ಅವ್ರಿಗೇನು ಕನೆಕ್ಟ್ ಆಗುತ್ತೆ, ನಮಗೇನು ಖುಷಿ ಕೊಡುತ್ತೆ, ಅದನ್ನ ತುಂಬ ಶ್ರದ್ಧೆಯಿಂದ ಖುಷಿಯಿಂದ ಚೆನ್ನಾಗಿ ಸಿನಿಮಾ ಮಾಡಬೇಕು. ಸೊ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದರೆ, ಒಳ್ಳೆ ಸಿನಿಮಾ ಕೊಟ್ಟರೆ ಜನ ನೋಡ್ತಾರೆ. ಓಕೆ. ಸೊ ಈ 3 ಶೇಡಲ್ಲಿ ಇದ್ರ ಜೊತೆಗೆ ನಿಮ್ಮದು ಸಿಟಿ ಲೈಟ್ಸ್ ಕೂಡ ಒಂದು ಬರ್ತಾ ಇರೋದ್ರಿಂದ ಒಬ್ಬ ಆರ್ಟಿಸ್ಟ್ಗಳಿಗೆ ಲುಕ್ ವೈಸ್ನ ಡಿಫ್ರೆಂಟ್ ಲುಕ್ನ ನೀವು ಒಂದು ಮೂವಿ ಕೊಡಬೇಕಾಗತ್ತೆ, ಇನ್ನೊಂದು ಮೂವಿಗೆ ಬೇರೆ ಥರ ಲುಕ್. ಸೊ ಲುಕ್ ವೈಸ್ನ ನೀವು ಚೇಂಜ್ ಮಾಡಬೇಕು ಅಂತಂದರೆ ಎಷ್ಟು ಎಫರ್ಟ್ ಹಾಕಬೇಕಾಗತ್ತೆ, ಏನೆಲ್ಲ ಅದರಲ್ಲಿ ಚಾಲೆಂಜಸ್ ನೀವು ಫೇಸ್ ಮಾಡಬೇಕಾಗತ್ತೆ ಅಂತ? ಬಿಕಾಸ್ ಇದರಲ್ಲಿ ನೀವು ಒಂದರಲ್ಲಂದ್ರೂ ಫುಲ್ ಕ್ಲೀನ್ ಶೇವ್ ಇತ್ತು, ಇವಾಗ ಸಿಟಿ ಲೈಟ್ಸಿಗೆ ನೀವು ಈ ಥರದೊಂದು ಲುಕ್ ಇಟ್ಕೊಂಡಿರೋದು, ಯಾವ ಥರ ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ ಆರ್ಟಿಸ್ಟ್ಗಳು? ಈಗ ಫಿಸಿಕಲ್, ಈಗ ಶೇವು, ಹೇರ್ ಸ್ಟೈಲ್ ಅದು ತುಂಬ ಈಸಿ, ಅದು ಏನು ಅಷ್ಟು ಇಲ್ಲ, ಅದು ತುಂಬ ಮಿನಿಮಲ್, ಅದರಲ್ಲಿ ಅಷ್ಟು ಇದು ಮಾಡಬೇಕು. ಒಂದೊಂದ್ಸಲಿ ಈಗ ವೆಯ್ಟ್ ಕಮ್ಮಿ ಆಗಬೇಕಾಗತ್ತೆ, ಇಲ್ಲ ಈಗ ಇದರಲ್ಲಿ ಒಂದು 17 years ಹುಡುಗನ ರೋಲ್ ಮಾಡಬೇಕಂದ್ರೆ, ಸೊ ಅದರಲ್ಲಿ ಒಂಥರ ನಾವು ನಡೆಯೋ ಸ್ಟೈಲು, ಇಲ್ಲ ನಾವು ಎಕ್ಸ್ಪ್ರೆಸ್ ಮಾಡೋ ಸ್ಟೈಲು, ಆಮೇಲೆ ತುಂಬ ಮುಗ್ಧತೆ ಇರುತ್ತೆ ಆ ಕ್ಯಾರೆಕ್ಟರ್ಗಳಿಗೆ. ಒಂದು ಯಾಕಂದರೆ ತುಂಬ ಚಿಕ್ಕ ಹುಡುಗರು, ಸ್ಕೂಲ್ ಹುಡುಗರು, ಸೊ ಅದನ್ನು ಮಾಡೋಕ್ಕೆ ಒಂದೊಂದ್ಸಲಿ ಚಾಲೆಂಜಿಂಗ್ ಆಗಿ ಅನಿಸುತ್ತೆ. ಬಟ್ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ, ಆಮೇಲೆ ಡೈರೆಕ್ಟರ್
ಹೇಳಿದ್ನ ಕ್ಲೀನಾಗಿ ಮಾಡಿದ್ರೆ ಅದು ಚೆನ್ನಾಗಿ ಬಂದ್ಬಿಡುತ್ತೆ. ಚೆನ್ನಾಗಿ ಓಡುತ್ತೆ ಅಂತ. ಓಕೆ, ಸೊ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಒಂದು ತಿಂಗಳು ಹಿಂದೆ ಅಂತ ಅನ್ಕೊಳ್ತೀನಿ ನಾನು, ಎಕ್ಸಾಕ್ಟಾಗಿ ನಂಗೆ ಡೇಟ್ ನೆನಪಿಲ್ಲ, ನಿಮ್ಮದು ಮತ್ತು ರಮ್ಯಾ ಅವ್ರದ್ದೊಂದು ಫೋಟೋ ವೈರಲ್ ಆಗುತ್ತೆ. ನಾವೆಲ್ಲರೂ ಅನ್ಕೊಳ್ತೀವಿ ಓಕೆ ಇವರಿಬ್ರು ಸೇರ್ಕೊಂಡು ಒಂದು ಮೂವಿ ಮಾಡ್ತಾರೆ, ಬಿಕಾಸ್ ರಮ್ಯಾ ಅವರು ಕೂಡ ಒಂದ್ಸಲ ಹೇಳಿದ್ರು ನಾವು ವಿನಯ್ ಜೊತೆ ಮೂವಿ ಮಾಡೋದಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಅಂತ ಕೂಡ ಹೇಳಿದ್ರು. ಸೊ ಅದಾದ್ಮೇಲೆ ಗೊತ್ತಾಗುತ್ತೆ ನಮಗೆ ಮ್ಯಾಗ್ಝಿನ್ಗೋಸ್ಕರ ಫೋಟೋ ಶೂಟ್ ಮಾಡಿಸಿರೋದು ಅಂತಂದು. ಸಪೋಸ್ ರಮ್ಯಾ ಮತ್ತೆ ನೀವು ಒಂದು ಕಾಂಬಿನೇಷನ್ ಅಲ್ಲಿ ಮೂವಿ ಬಂತಂದ್ರೆ ಯಾವ ರೀತಿಯಾದಂತಹ ಕಥೆನ ನೀವು ಇಷ್ಟಪಡ್ತೀರಾ, ಯಾವ ರೀತಿಯಾದಂತಹ ಕತೆ ಹೋಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಅಂತ? ಆ ಥರ ಏನೂ ಅನ್ಕೊಂಡಿಲ್ಲ, ಇದು ಸುಮ್ಮನೆ ಒಂದು ಫೋಟೋಶೂಟ್ ಮಾಡಿದ್ದು ಒಂದು ಮ್ಯಾಗ್ಝೀನ್ಗೆ. ಬಟ್ ಆ ಥರ ಒಂದು ಯಾವ್ದಾದ್ರು ಒಳ್ಳೆ ಕತೆ ಬಂದರೆ ಯಾರು ಅಪ್ರೋಚ್ ಮಾಡಿದ್ರೆ ಗ್ಯಾರಂಟಿ ಮಾಡೇ ಮಾಡ್ತೀನಿ. ಬಟ್ ನೋಡ್ಬೇಕು ಯಾವ ಥರ ಕತೆ ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಯಾವ ಥರ ಒಳ್ಳೆ ಕತೆ ಬಂದರೆ ಗ್ಯಾರಂಟಿ ಮಾಡ್ತೀನಿ. ಓಕೆ ಸರ್, ಸೊ ಅಂದೊಂದಿತ್ತು ಕಾಲ ಈ ಒಂದು ಸಿನಿಮಾ ಜನಗಳು ಯಾಕೆ ನೋಡಬೇಕು? ಆಬ್ವಿಯಸ್ಲಿ ಮನೋರಂಜನೆಗಂತ ನೀವು ಹೇಳ್ತೀರಾ, ಅದನ್ನು ಹೊರತುಪಡಿಸಿ ಮತ್ತೇನು ಮೆಸೇಜ್ ಸಿಗುತ್ತೆ ಅಂತ? ಮೆಸೇಜ್ ಗೊತ್ತಿಲ್ಲ, ಬಟ್ ಈಗ ನೀವು ಸುಮಾರು ಸಿನಿಮಾಗಳು ನೋಡ್ತೀರಾ, ಎಲ್ಲ ಸಿನಿಮಾಗಳಿಗೆ ಮೇನ್ ಮುಖ್ಯ ಕಾರಣ ಬಂದು ಡೈರೆಕ್ಟರ್. ಸೊ ಇದು ಡೈರೆಕ್ಟರ್ ಆ ಥರ ಒಂದು ಡೈರೆಕ್ಟರಿನ ಲೈಫ್ ಸ್ಟೋರಿ. ಸೊ ಆ ಡೈರೆಕ್ಟರ್ದು ಒಂದು ಲೈಫ್ ಸ್ಟೋರಿ ಆಮೇಲೆ ಅವ್ರ ಲೈಫ್ ಜರ್ನಿ ನೋಡೋಕ್ಕೆ ನಮ್ಮ ಸಿನಿಮಾ ಬರಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ವಿನಯ್ ರಾಜ್ಕುಮಾರ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.